ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 22 ಭಾನುವಾರರಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸಾರಾ ಮಹೇಶ್ ಅವರು ಕಾಂಗ್ರೆಸ್ಸಿನ ನಗರದ ಯುವ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್ ಕೆಂಚಿ ಅವರ ಬಗ್ಗೆ ಆರೋಪ ಮಾಡಿರುವ ಹೇಳಿಕೆ ನೀಡಿದ್ದಾರೆಂದು ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ. ಕೆಆರ್ ನಗರ ತಾಲೂಕಿನ ಕಾಂಗ್ರೆಸ್ ಯುವ ಘಟಕದ ಮುಖಂಡರುಗಳಾದ ಮಂಜುನಾಥ್ ಕೆಂಚಿ ಮಾತನಾಡಿ, ನಿಮ್ಮ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದರು. ಬಳಿಕ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚೇತನ್, ಕಾಂಗ್ರೆಸ್ ಮುಖಂಡರಾದ ಕಾಮೇನಹಳ್ಳಿ ಹೇಮಂತ್, ತಾಲೂಕು ಅಧ್ಯಕ್ಷ ಸ್ವರೂಪ್, ಸಾಲಿಗ್ರಾಮ ಅಧ್ಯಕ್ಷರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸುನಿಲ್ ಅಪ್ಪಿ, ಕಾರ್ಯದರ್ಶಿ ಚಿರನಹಳ್ಳಿ ಸುನಿಲ್, ಸಾಗರ್, ದರ್ಶನ್, ರಾಜೇಶ್, ಮೋಹನ್, ಬೆನಕ, ಸುಹಾಸ್, ಚೇತನ್, ಪ್ರಚಾರ ಸಮಿತಿ ಉಪಾಧ್ಯಕ್ಷ ಕಾಮೇನಹಳ್ಳಿ ವಿನಯ್ ಉಪಸ್ಥಿತರಿದ್ದರು. ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಹಾಗೂ ಸುದ್ದಿ ಮಾಧ್ಯಮದವರಿಗೆ, ಟಿವಿ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಈ ಒಂದು ಪ್ರೆಸ್ ಮೀಟ್ ಏನು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ, ಕೆಲವೊಂದು 4-5 ದಿನಗಳ ಹಿಂದೆ ರೇಡಿಯೋ ಮೈದಾನದಲ್ಲಿ ಈ ಕ್ಷೇತ್ರದ ಮಾಜಿ ಶಾಸಕರು ಅವರ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಯುವಕರು ಹಾಗೂ ಅಧ್ಯಕ್ಷರ ಮೇಲೆ, ನನ್ನ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಂದರೆ, ಇವತ್ತು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಅವರ ಪಕ್ಷದಲ್ಲಿ ಅವರ ಸುತ್ತಮುತ್ತ ಅಕ್ಕಪಕ್ಕ ಇರ್ತಕ್ಕಂಥ ಬೆಂಬಲಿಗರು ಯಾವ ರೀತಿ ಅವ್ರ ಜೊತೆ ಇದ್ದಾರೆ, ಅವ್ರು ಯಾವ ರೀತಿ ನಡ್ಕೊಂಡು ಬಂದರು, ಅವ್ರು ಯಾವ ರೀತಿ ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದನ್ನು ಅವ್ರ ಕಾರ್ಯಕರ್ತರು ಏನು ಮಾಡ್ಕೊ ಬಂದರು, ಇವತ್ತು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಮಾಜಿ ಶಾಸಕರು ಅವರು ಅದನ್ನು ಪರಿಶೀಲನೆ ಮಾಡಿ ಅವ್ರ ಕಾರ್ಯಕರ್ತರಿಗೆ ಬುದ್ಧಿ ಹೇಳಬೇಕು. ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ನಾವು ಅಲ್ಪಸಂಖ್ಯಾತ ಸಮಾಜದವರು, ಅದರಲ್ಲೂ ಸಣ್ಣ ಸಮುದಾಯ, ಮಡಿವಾಳ ಸಮುದಾಯದವರನ್ನು ಒಂದು ಯೂತ್ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷ ಮಾಡಿದ್ದಾರೆ. ಸುಮಾರು ವರ್ಷದಿಂದ ನಾನು ಕಾರ್ಯಕರ್ತನಾಗಿ, ಅಧ್ಯಕ್ಷನಾಗಿ ಪಕ್ಷದಲ್ಲಿ ದುಡಿತಿದ್ದೇನೆ. ಇವತ್ತು ಯಾರೋ ತಮ್ಮ ಕಾರ್ಯಕರ್ತರು 2-3 ಜನ ಹೇಳ್ಕೊಟ್ಟಿರ್ಬೋದು. ಅವ್ರ ಹೇಳಿಕೆಗೆ ತಾವು ನನ್ನ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದೀರಿ. ಯಾಕೆ ನಿಮಗೆ ಅಲ್ಪಸಂಖ್ಯಾತರ ಮೇಲೆ, ಸಣ್ಣ ಸಣ್ಣ ಕೋಮುಗಳ ಮೇಲೆ, ಸಮುದಾಯದ ಮೇಲೆ ಯಾಕೆ ದರ್ಪ ದೌರ್ಜನ್ಯ? ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವರು ರವಿಶಂಕರ್ ಜೊತೆ ಬೆಂಬಲವಾಗಿದ್ದಾರೆ ಅಂತನಾ? ಯಾಕೆ ನಮ್ಮ ಮೇಲೆ ಇಷ್ಟು ದೌರ್ಜನ್ಯವನ್ನು ಮಾಡ್ತೀರಿ? ತಾವು ಹಿಂದೆ ಏನಾಗಿದ್ರಿ, ತಾವು ಯಾವ ರೀತಿ ಬಂದ್ರಿ ಅಂತ, ಮತ್ತು ನಿಮ್ಮ ಕಾರ್ಯಕರ್ತರು ಅಕ್ಕಪಕ್ಕವರು ಹೆಂಗಿದ್ರು, ಯಾವ ರೀತಿ ಇವತ್ತು ಬದುಕ್ತಿದ್ದಾರೆ, ಬರೀ ನಮಗಲ್ಲ, ನಿಮ್ಮ ಕಾರ್ಯಕರ್ತರಿಗಲ್ಲ, ಇಡೀ ಕೃಷ್ಣರಾಜನಗರ ತಾಲೂಕಿನ ಸಮಸ್ತ ಜನತೆ ಗೊತ್ತು. ನಿಮ್ಮ ಜೊತೆ ಇರ್ತಕ್ಕಂಥವ್ರು ಯಾರು, ಎಂಥವ್ರು. ನಿಮ್ಮ ಬಾಯಲ್ಲಿ ಈ ರೀತಿ ಮಾತು ಬರ್ತದೆ ಅಂತ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಆದರೆ ನೀವು ಈ ರೀತಿ ಮಾತಾಡಬೇಕು. ಆದ ಕಾರಣ ಇನ್ನು ಮುಂದೆಯಾದರೂ ಸಹ ನಿಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಬುದ್ಧಿ ಹೇಳಿ. ನಮಗೆ ಬುದ್ಧಿ ಹೇಳೋಕ್ಕೆ, ನಮ್ಮನ್ನು ಸರಿಪಡಿಸೋಕ್ಕೆ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ. ನಮ್ಮೆಲ್ಲರಿಗೂ ಬುದ್ಧಿವಾದನ್ನು ಹೇಳ್ತಾರೆ. ಒಳ್ಳೇದು ಮಾಡ್ರಪ್ಪ, ಕೆಟ್ಟದ್ದು ಮಾಡಿಬಿಡಿ ಅಂತ ಹೇಳ್ತಾರೆ ಸಹಜವಾಗಿ. ಆದ್ದರಿಂದ ತಾವು ಮಾಡಿರೋದು ಒಂದು ನಿಮಗೆ ಶೋಭೆ ಅಲ್ಲ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ವ್ಯಕ್ತಪಡಿಸ್ತೇನೆ. ಮತ್ತು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದಾರೆ. ತಾವು 15 ವರ್ಷ ಈ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿದೆ. ಅಭಿವೃದ್ಧಿಯ ಮಂತ್ರವನ್ನು ತಾವು ಪುಸ್ತಕಗಳಲ್ಲಿ ಬುಕ್ ಟೈಪ್ ಮಾಡಿ ಹಚ್ಚಿದ್ದೀವಿ. ಇವತ್ತು ನಾವು ಯೂತ್ ಕಾಂಗ್ರೆಸ್ಸಿಂದ ಹೋರಾಟವನ್ನು ಮಾಡಿ ನಮ್ಮ ಟೌನ್ನಲ್ಲಿರ್ತಕ್ಕಂಥ ಸ್ಟೇಡಿಯಂನಲ್ಲಿ ಯುವಕರಿಗೋಸ್ಕರ, ಯುವಕರಿಗೆ ಆದ್ಯತೆಗೋಸ್ಕರ ನಾವು ಸ್ವಿಮ್ಮಿಂಗ್ ಪೂಲು ಮತ್ತು ಜಿಮ್ ಐಟಮ್ಗಳು ಮತ್ತು ಇಡೀ ಸ್ಟೇಡಿಯಮ್ಮು ಒಂದು ಉನ್ನತ ದರ್ಜೆಗೆ ಬರ್ತಕ್ಕಂಥದ್ದನ್ನು ನಾವು ಯಶಸ್ವಿಯಾಗಿ ಯೂತ್ ಕಾಂಗ್ರೆಸ್ಸಿಂದ ನಮ್ಮ ಶಾಸಕರಿಗೆ ಮನಮುಟ್ಟುವಂತೆ ಹೇಳಿ ಆ ಕೆಲಸವನ್ನು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಾಹೇಬರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬ್ರ ಹತ್ರ ಈ ಒಂದು ಸ್ಟೇಡಿಯಮ್ಮು ಉನ್ನತ ದರ್ಜೆಯಲ್ಲಿ ಆಗಬೇಕು. ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಸ್ಟೇಡಿಯಂ ಇದೆ, ಒಂದು ವ್ಯವಸ್ಥಿತವಾಗಿದೆ ಅಂತಕ್ಕಂಥದ್ದನ್ನು ನಾವು ಯೂತ್ ಕಾಂಗ್ರೆಸ್ಸಿಂದ ಹೋರಾಟ ಮಾಡಿ
ಇವತ್ತು ಮಾಡಿಸ್ತಾ ಇದ್ದೀವಿ. ಮತ್ತು ಅದು 7 ಕೋಟಿ ಅನುದಾನದಲ್ಲಿ ಆಯ್ತಾ ಇರೋದು. ಅಭಿವೃದ್ಧಿ ಕೇಳ್ತಿದ್ದೀರಲ್ಲ, 7 ಕೋಟಿ ಅನುದಾನದಲ್ಲಿ ಆಗ್ತಾಯಿದೆ. ರಸ್ತೆಗಳ ಬಗ್ಗೆ ಟೀಕೆಗಳನ್ನ ಮಾಡ್ತಿದ್ದೀರಿ. ಕತ್ತೇಗೋಡು ಕೊಪ್ಪಳಿಂದ ಬೇರೆ ತನಕ ರೋಡ್ ವ್ಯವಸ್ಥೆ ಆಗಿದೆ. 2.5 ವರ್ಷ 3 ವರ್ಷದಲ್ಲಿ ಒಂದು NH ಹೈವೇನ ಯಾರಾದರೂ ಮಾಡೋಕ್ಕಾಗುತ್ತಿದೆ? ನೀವು 15 ವರ್ಷ ಅಧಿಕಾರದಲ್ಲಿದ್ರಿ. ನೀವು ಪ್ಯಾಚ್ ಅಪ್ ಮಾಡಿಸಿದ್ದು, ನಾವು ಪ್ಯಾಚ್ ಅಪ್ ಮಾಡಿಸಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಮುಂದಿನ ದಿನಗಳಲ್ಲಿ ಆ ಒಂದು ರಸ್ತೆಯನ್ನು ಮತ್ತು ಸಮಗ್ರವಾಗಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಕೆಟ್ಟೋಗಿದೆ, ಚರಂಡಿಗಳು ಕೆಟ್ಟೋಗಿದೆ, ಎಲ್ಲನೂ ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಇನ್ನೂ ಅವಕಾಶ ಬೇಕು. 2.5 ವರ್ಷದಲ್ಲಿ ಎಲ್ಲನೂ ಸರಿಪಡಿಸೋಕ್ಕಾಗಲ್ಲ. ಅದಕ್ಕೆಲ್ಲ ಅವಕಾಶ ಬೇಕು. ದಯಮಾಡಿ ಟೀಕೆಗಳನ್ನ ಮಾಡೋದು ಬಿಡಿ. ಕೃಷ್ಣರಾಜನಗರ ಬೆಳೆಯೋಕ್ಕೆ ಅವಕಾಶ ಕೊಡಿ. ನೀವು ಕೂಡ ಕೈ ಜೋಡಿಸಿ, ಅಭಿವೃದ್ಧಿ ಆಗಬೇಕು. ನನಗೂ ಕೂಡ 15 ವರ್ಷ ಅಧಿಕಾರ ಕೊಟ್ಟಿದ್ರು ಜನ. ನಾವು ಅವರ ಋಣ ತೀರಿಸಬೇಕು. ಏನು ಮಾಡಬೇಕು? ನಮ್ಮ KR ನಗರನ ಮೈಸೂರು ಡಿಸ್ಟಿಕ್ಕಲ್ಲಿ ನಂಬರ್ 1 ಮಾಡಬೇಕು. ಆದ್ದರಿಂದ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ದಯಮಾಡಿ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಯಾರನ್ನೂ ಕೂಡ ನೋಯಿಸಬೇಡಿ ಅಂತ ನಾನು ಮಾಜಿ ಶಾಸಕರಲ್ಲಿ ಮನವಿ ಮಾಡ್ತೀನಿ, ಕೈ ಮುಗಿದು.